ಮಿಲ್ಕ್ ಇದೆಯಲ್ಲ ಕನ್ಸ್ಯೂಮ್ ಮಾಡಿದಾಗ ನಮ್ಗೆ ಅದ್ರ ಬೆನಿಫಿಟ್ಗಿಂತ ನೆಗೆಟಿವ್ ಜಾಸ್ತಿ ಇದೆ. ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಬರ್ತಿರೋದೆ ವೆಜಿಟೇರಿಯನ್. ಮಿಲ್ಕ್ ಇಸ್ ವೆರಿ ಬ್ಯಾಡ್ ಅಕಾರ್ಡಿಂಗ್. ನಮಗೆ ಮಗು ಇದ್ದಾಗ ತಾಯಿ ಹಾಲು ಸಿಗುತ್ತೆ. ಸೊ ನಾವು ಮಿಲ್ಕ್ ಯಾವಾಗ ಕುಡಿತೀವೋ ನಮ್ಮ ಬಾಡಿ ಎಕ್ಸಸ್ ಎಸ್ಟ್ರೋಜನ್ ಪ್ರೊಡ್ಯೂಸ್. ಸೊ ನೀವು ಏನು ಹಾಲು ಆಮೇಲೆ ಡ್ರೈ ಫ್ರೂಟ್ಸ್ ಹೇಳ್ತೀರೋ ಅದೆಲ್ಲ ಸೆಕೆಂಡ್ರಿ ಸೋರ್ಸ್ ಆಫ್ ಫುಡ್ ಅಲ್ಲಿ ಬರುತ್ತೆ. ವೆಜಿಟೇರಿಯನ್ಸ್ಗೆಲ್ಲ ಏನಾದ್ರು ಡಯಟ್ ಲಿಸ್ಟ್ ಅಂತರದ್ದು ಏನಾದ್ರು ಕೊಡ್ತೀರಾ ನೀವು? ಅವಾಗ ಕೊಡ್ತೀನಿ, ಅದೇ ತುಂಬಾ ಕಷ್ಟ. ವೆಜಿಟೇರಿಯನ್ಸ್ ಸ್ವಲ್ಪ ಬಾಡಿ ಬಿಲ್ಡ್ ಮಾಡೋದು ಕಷ್ಟ. ಫಿಟ್ ಆಗಿರ್ಬೋದು, ಬಟ್ ಬಾಡಿ ಬಿಲ್ಡ್ ಮಾಡ್ತೀನಿ, ಮ್ಯಾಸಿವ್ ಆಗ್ತೀನಿ, ಮೊದಲ್ ಬಿಲ್ಡ್ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಪನ್ನೀರ್ ಎಲ್ಲ ತಗೊಂತಾರಲ್ಲ ಸರ್, ಅದ್ರಲ್ಲಿ ನಾನು ಹಾಲ್ ಐಟಮೇ ತಿನ್ನಲ್ಲ. ಯಾರಿಗೂ ಹಾಲ್ ಕುಡಿಬೇಡಿ ಅಂತೀನಿ. ಮಿಲ್ಕ್ ಇಸ್ ವೆರಿ ಬ್ಯಾಡ್ ಅಕಾರ್ಡಿಂಗ್ ಟು ಮಿ. ನಿಮ್ ಪ್ರಕಾರ? ಹೌದು. ಹೆಂಗೆ ಅಂದ್ರೆ ಮಿಲ್ಕ್ ಇಸ್ ಕಮಿಂಗ್ ಫ್ರಮ್ ಅಂದ್ರೆ ನಮ್ಮ ಹ್ಯೂಮನ್ ಬೀಯಿಂಗ್, ನಾವು ಇಡೀ ಜಗತ್ತಲ್ಲಿ ಹ್ಯೂಮನ್ಸ್ ಆರ್ ದ ಓನ್ಲಿ ಸ್ಪೀಶೀಸ್ ಹೂ ಇಸ್ ಡ್ರಿಂಕಿಂಗ್ ಅದರ್ ಸ್ಪೀಶೀಸ್ ಮಿಲ್ಕ್. ಅಂದ್ರೆ ಇವಾಗ ನಾವು ಹುಟ್ಟದಾಗ ನಮ್ಗೆ ಮಗು ಇದ್ದಾಗ ತಾಯಿ ಹಾಲು ಸಿಗತ್ತೆ. ಅದೇನಿಗೆ ಸಿಗತ್ತೆ? ಫಸ್ಟ್ 1 ವರ್ಷ ಅಷ್ಟೇ ತಾನೇ ಕುಡಿತೀವಿ ನಾವು. ಅದೇನಿಗೆ ಕುಡಿತೀವಿ? ನಾವು ರ್ಯಾಪಿಡ್ ಆಗಿ ಗ್ರೋತ್ ಆಗ್ಬೇಕು ಅಂತ. ನಾವು ಮಗು ಇರ್ತೀವಿ, ಬೋನ್ಸ್ ಗ್ರೋ ಆಗ್ಬೇಕು, ಇಂಟರ್ನಲ್ಸ್ ಆರ್ಗನ್ಸ್ ಗ್ರೋ ಆಗ್ಬೇಕು ರ್ಯಾಪಿಡ್ ಆಗಿ. ಕರೆಕ್ಟಾ? ನಮಗ್ ಸಿಕ್ಬಿಟ್ಟಿರುತ್ತೆ ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ ಸಿಗದೆ ನಮ್ಗೆ ಫಸ್ಟ್ ಇಯರ್, ಅದು ಮದರ್ಸ್ ಮಿಲ್ಕ್ ಅಲ್ಲಿ. ಅದಾದ್ಮೇಲೆ ನಮ್ಗೆ ಊಟ ಕೊಡ್ತಾ ಹೋಗ್ತಾರೆ. ಅದೇ ತರ ಹಸು ಯಾವಾಗ ಕರು ಹಾಕತ್ತೋ ಅದು ಕರುಗೋಸ್ಕರ ಅದು ಹಾರ್ಮೋನ್ಸ್ ಬೂಸ್ಟೆಡ್ ಮಿಲ್ಕ್ ಕೊಡುತ್ತೆ. ಕರೆಕ್ಟಾ? 4 ಕಾಲಿರುತ್ತೆ ಅಂಡ್ ಇಟ್ ಇಸ್ ಎ 4 ಲೆಗ್ಡ್ ಎನಿಮಲ್. ಅದಕ್ಕೋಸ್ಕರ ಹಾಲು ಕೊಡೋದನ್ನ, ಆ ಹಾಲ್ನ ನಾವು ಕುಡಿತೀವಿ. ವಿ ಡೋಂಟ್ ನೀಡ್ ಸೋ ಮಚ್ ಹಾರ್ಮೋನ್ಸ್. ಅದಕ್ಕೆ ಹಾಲು ಕುಡಿದಾಗ ತುಂಬಾ ಬ್ಲೋಟಿಂಗ್ ಆಗುತ್ತೆ, ತುಂಬಾ ಪಿಂಪಲ್ಸ್ ಬರುತ್ತೆ, ಅಂಡ್ ಮ್ಯಾನ್ ಬೂಬ್ಸ್ ಅಂತ ಈಗ ತುಂಬಾ ಕಾಮನ್ ಆಗಿದೆ ಹುಡುಗರಲ್ಲಿ. ಈಸ್ಟ್ರೋಜನ್ ಜಾಸ್ತಿ ಆಗುತ್ತೆ. ಸೊ ಮಿಲ್ಕ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಅಂದ್ರೆ ಫೀಮೇಲ್ ಹಾರ್ಮೋನ್ ಜಾಸ್ತಿ ಬರುತ್ತೆ ಮೇಲ್ ಕುಡಿದಾಗ. ಅಂಡ್ ಹುಡುಗಿರ್ಗೆಲ್ಲ ಬೇಗ ಪ್ಯೂಬರಿಟಿ ಬರ್ತಾ ಇದೆ ಈಗ. 10-12 ಇಯರ್ಸ್ಗೆಲ್ಲ ಇದಾಗ್ತಾ ಇದಾರೆ. ಆಲ್ ಬಿಕಾಸ್ ಆಫ್ ಮಿಲ್ಕ್ ಪ್ರಾಡಕ್ಟ್ಸ್. ಅಂದ್ರೆ ಈಗ ಲೈಕ್ ಏನಂತಂದ್ರೆ, ಈಗ ನೀವ್ ಹೇಳೋ ಪ್ರಕಾರ ನೋಡಿದ್ರೆ ಈ ಗಂಡ್ಮಕ್ಳು ಚಿಕ್ಕ ಹುಡುಗರೆಲ್ಲ ಕುಡಿದಾಗ ಫೀಮೇಲ್ ತರ. ಹೌದು ಹೌದು, ಈಸ್ಟ್ರೋಜನ್ ಜಾಸ್ತಿ ಆಗುತ್ತೆ. ಈಸ್ಟ್ರೋಜನ್ ಇಸ್ ಫೀಮೇಲ್ ಹಾರ್ಮೋನ್. ಮೇಲ್ ಹಾರ್ಮೋನ್ ಬಂದು ಟೆಸ್ಟೋಸ್ಟೆರಾನ್. ಸೊ ನಾವು ಮಿಲ್ಕ್ ಯಾವಾಗ ಕುಡಿತೀವೋ ನಮ್ ಬಾಡಿ ಎಕ್ಸಸ್ ಎಸ್ಟ್ರೋಜನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಯಾಕಂದ್ರೆ ಎನಿಮಲ್ ಮಿಲ್ಕ್ ಅಲ್ಲಿ ಅದ್ರ ಮರಿಗೋಸ್ಕರ ಜನರೇಟ್ ಮಾಡಿರೋ ಮಿಲ್ಕ್ ಅದು ಬೇಗ ಬೆಳೀಲಿ ಅಂತ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ಆ ಮಿಲ್ಕ್ ಅಲ್ಲಿ ಎಷ್ಟು ಫ್ಯಾಟ್ ಇರುತ್ತೆ, ಎಷ್ಟು ಹಾರ್ಮೋನ್ಸ್ ಇರುತ್ತೆ. ಅದು ಎನಿಮಲ್ ಮಿಲ್ಕ್ ಅಲ್ಲ, ಅದು ಬೇಬಿಗೋಸ್ಕರ ಮಾಡಿರೋದು. ಅಂಡ್ ಎನಿಮಲ್ ಗ್ರೋತ್ 10 ಟೈಮ್ ಫಾಸ್ಟರ್ ದೆನ್ ಹ್ಯೂಮನ್ಸ್. ನಾವು 10 ವರ್ಷದಲ್ಲಿ ಏನ್ ಬೆಳಿತೀವೋ ಎನಿಮಲ್ ಅದು ಒಂದೇ 1 ವರ್ಷದಲ್ಲಿ ಬೆಳೆಯುತ್ತೆ. ಕರೆಕ್ಟಾ? ಎಷ್ಟು ಬೇಗ ಬೆಳೆಯುತ್ತೆ. ಸೊ ಆ ಮಿಲ್ಕ್ ಅಲ್ಲಿ ಎಷ್ಟು ಹಾರ್ಮೋನ್ಸ್ ಇರ್ಬೋದು. ಸೊ ಅದನ್ನ ನಾವು ಕುಡ್ದಾಗ ಏನಾಗುತ್ತೆ ಹೇಳಿ, ಅಷ್ಟು ಹಾರ್ಮೋನ್ಸ್ ಬೇಕಾಗಿಲ್ಲ ಹ್ಯೂಮನ್ಸ್ಗೆ. ಬಟ್ ಈ ಡಾಕ್ಟರ್ಸ್ ಎಲ್ಲ ಸಜೆಷನ್ ಮಾಡ್ತಿರ್ತಾರ ಸರ್ ಮಕ್ಕಳಿಗೆಲ್ಲ? ಸಜೆಸ್ಟ್ ಮಾಡ್ತಾರೆ ಸರ್. ಎಂಟೈರ್ ಗವರ್ಮೆಂಟ್ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಅಷ್ಟು ವೆಟರ್ನರಿ ಹಾಸ್ಪಿಟಲ್ಸ್ ಇದೆ, ಅಷ್ಟು ಮಿಲ್ಕ್ ಇದಿದೆ, ಎಷ್ಟು ಹೌ ಇಟ್ ಇಸ್. ಅದನ್ನ ಇವಾಗ ಹೇಳಕ್ ಆಗತ್ತಾ ಡಾಕ್ಟರ್ಗೆ ಮಿಲ್ಕ್ ಒಳ್ಳೇದಲ್ಲ ಅಂತ? ಆತರ ವರ್ಕ್ ಆಗಲ್ಲ. ಈಗ ಜಿಮ್ಗೆ ಇವಾಗ ನೀವು ಸಿಗರೇಟ್ ತಗೊಳ್ಳಿ. ಯಾಕೆ ಸಿಗರೇಟ್ ಒಳ್ಳೇದಲ್ಲ ಅಂತ ಎಲ್ಲಾರ್ಗೂ ಗೊತ್ತು, ಯಾಕೆ ಸ್ಟಾಪ್ ಮಾಡ್ತಾ ಇಲ್ಲ? ಆಲ್ಕೋಹಾಲ್ ಯಾಕೆ ಸ್ಟಾಪ್ ಮಾಡ್ತಾ ಇಲ್ಲ? ಅದ್ರ ಮೇಲೆ ಬರ್ದಿದ್ರು ಕೂಡ ಅದನ್ನೇ ತಗೊಂತಾರೆ. ಮತ್ತೆ ಇಟ್ ವರ್ಕ್ಸ್. ಎಲ್ಲಾರ್ಗೂ ಫೇವರ್ ಆಗುತ್ತೆ, ಗೌರ್ಮೆಂಟ್ಗೂ ಫೇವರ್ ಆಗುತ್ತೆ. ಅಂದ್ರೆ ನಮ್ ಥಾಟ್ಸ್ ಗೆ ನಾವು ಫಿಕ್ಸ್ ಆಗ್ಬಿಡ್ಬೇಕು. ಇವಾಗ ನಿಮ್ ತರ ಡ್ರಿಂಕ್ಸ್ ಮಾಡಲ್ಲ ಅಷ್ಟೇ, ನಮ್ ಇಂಡಿವಿಜುವಲ್ ಅಲ್ವಾ, ನಾವೇನ್ ಮಾಡ್ತೀವೋ ಅದೇ ನಮ್ಗೆ ಫೈನಲ್. ನಾವು ಬೇರೆಯವ್ರ ಮಾತು ಕೇಳಕ್ ಆಗಲ್ಲ. ನಮ್ಗೇನ್ ಮಾಡ್ಬೇಕು ಅದ್ ಮಾಡ್ಬೇಕು. ನೀವ್ ಇಷ್ಟೆಲ್ಲ ಹೇಳಿದ್ಮೇಲೆ ನನಗೆ ಒಂದು ಡೌಟ್ ಬರ್ತಿದೆ. ಜಿಮ್ ಕೋಚಸ್ ಎಲ್ಲ ಇರ್ತಾರೆ ನಿಮ್ ತರಾನೇ. ಈಗ ನಿಮ್ ತರಾನೇ ವೆಜಿಟೇರಿಯನ್ ಕ್ಲೈಂಟ್ಸ್ ಕೆಲವರು ಇರ್ತಾರೆ, ನಿಮ್ಗೆ ಬರ್ತಾರೆ, ಅವರು ತುಂಬಾ ಬಾಡಿ ಬಿಲ್ಡ್ ಮಾಡೋದು ತುಂಬಾ ಕಷ್ಟ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾವುಗಳಾದ್ರೆ ಲೈಕ್ ಎಗ್ಗು ಅಥವಾ ಚಿಕನ್ ಮಟನ್ ತಿಂದ್ಬಿಟ್ಟು ನಾವು ಬಾಡಿನ ಗ್ರೋತ್ ಮಾಡ್ಕೋಬಹುದು, ಪ್ರೋಟೀನ್ ತಗೋಬಹುದು. ಬಟ್ ಅವ್ರು ಏನಾಗ್ತಾರೆ, ಈ ಡ್ರೈ ಫ್ರೂಟ್ಸ್, ಬನಾನಾ, ಮಿಲ್ಕ್ ಶೇಕ್ ಆತರ ಎಲ್ಲ ಮಾಡ್ಬಿಟ್ಟು ಹಾಲೆಲ್ಲಾನು ಕಾಯಿಸಿ ಹಾಕೊಂಡು ಇದೆಲ್ಲ ಮತ್ತೆ ಕರ್ಡ್ ಎಲ್ಲಾನು ಮಾಡ್ಕೊಂಡು ಈ ತರ ಮಾಡಿ ಅಂತಾರೆ. ಸೊ ಅದರದೇ ಎಷ್ಟು ಹಿಂಗೆ ಅಂತ ಸರ್? ಇವಾಗ ಪ್ರೋಟೀನ್ ಬಂದು ಪ್ರೈಮರಿ ಸೋರ್ಸ್ ಆಫ್ ಎನಿಥಿಂಗ್. ಅಂದ್ರೆ ನಮ್ಮ ಬಾಡಿ ಇಸ್ ಬಿಲ್ಡ್
ಆಫ್ 70% ಆಫ್ ಪ್ರೋಟೀನ್. ಹ್ಮ್. ಮಸಲ್ ಎಲ್ಲ ಪ್ರೋಟೀನ್ ಅಲ್ಲೇ ಆಗೋದು. ನಿಮ್ ಬಾಡಿಯಲ್ಲಿ ಏನ್ ಮಸಲ್ ಇದೆಯೋ ಇಟ್ ಇಸ್ ಬಿಲ್ಡ್ ವಿತ್ ಪ್ರೋಟೀನ್. ಪ್ರೋಟೀನ್ ಇಲ್ಲ ಅಂದ್ರೆ ಮಸಲ್ ಗ್ರೋನೇ ಆಗಲ್ಲ. ಸೊ ನೀವು ಏನು ಹಾಲು ಆಮೇಲೆ ಡ್ರೈ ಫ್ರೂಟ್ಸ್ ಹೇಳ್ತೀರೋ ಅದೆಲ್ಲ ಸೆಕೆಂಡರಿ ಸೋರ್ಸ್ ಆಫ್ ಫುಡ್ ಅಲ್ಲಿ ಬರುತ್ತೆ. ಪ್ರೈಮರಿ ಬಂದು ಮೇನ್ ಸೋರ್ಸ್ ಅಂದ್ರೆ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಫಿಶ್ ಇರ್ಬೋದು, ಎಗ್ಸ್ ಇರ್ಬೋದು, ಇದೆಲ್ಲ ಮೇನ್ ಪ್ರೋಟೀನ್. ಸೆಕೆಂಡ್ರಿಯಲ್ಲಿ ನಿಮ್ಗೆ ರಾಗಿ ಆಮೇಲೆ ಈ ಡ್ರೈ ಫ್ರೂಟ್ಸ್ ಆ ತರ ಬರುತ್ತೆ. ಮಿಲ್ಕ್ ಏನಕ್ಕೆ ಅವಾಯ್ಡ್ ಮಾಡಿ ಅಂದ್ರೆ ಅದೇ ಎಸ್ಟ್ರೋಜನ್ ಬೇಕಾಗಿಲ್ಲ ಅಂತಾನೆ ನಾನು ಹೇಳ್ತಾ ಇರೋದು. ಅಷ್ಟು ಹಾರ್ಮೋನ್ಸ್ ಬೇಕಾಗಿಲ್ಲ. ತುಂಬಾ ಬ್ಯಾಡ್ ವೇ ಅಂದ್ರೆ ಮಿಲ್ಕ್ ಇದೆಯಲ್ಲ ಕನ್ಸ್ಯೂಮ್ ಮಾಡಿದಾಗ ನಮ್ಗೆ ಅದ್ರ ಬೆನಿಫಿಟ್ ಗಿಂತ ನೆಗೆಟಿವ್ಸ್ ಜಾಸ್ತಿ ಇದೆ. ಅದಕ್ಕೆ ನೀವು ನೋಡಿ ಇಡೀ ಇಂಡಿಯಾದಲ್ಲಿ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ 95% ಆಫ್ ವೆಜಿಟೇರಿಯನ್ ಇಂಡಿಯಾದಲ್ಲಿ ಇದ್ದಾರೆ. ಅಂಡ್ ಇಂಡಿಯಾ ಇವಾಗ ಆಲ್ಮೋಸ್ಟ್ ಡಯಾಬಿಟಿಕ್ ಕಂಟ್ರಿ ಆಫ್ ದ ವರ್ಲ್ಡ್ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಎಲ್ಲಾ ಪ್ರಾಬ್ಲಮ್ ಬರ್ತಾ ಇರೋದೇ ವೆಜಿಟೇರಿಯನ್ಸ್ಗೆ. ಅಂಡ್ ಏನಕ್ಕೆ ಮತ್ತೆ ವೆಜಿಟೇರಿಯನ್ಸ್ ಅವರು ಮಿಲ್ಕು ರೈಸ್ ಬಿಟ್ರೆ ಏನು ತಿನ್ನಲ್ಲ. ಸೊ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಬರ್ತಿರೋದೇ ವೆಜಿಟೇರಿಯನ್ಸ್. ಶುಗರ್ ಬರ್ತಿರೋದು ಅವ್ರಿಗೆ, ಡಯಾಬಿಟೀಸ್ ಬರ್ತಾ ಇರೋದು ಅವ್ರಿಗೆ, ಎಲ್ಲಾ ಇಶ್ಯೂಸ್ ಬರ್ತಾ ಇರೋದೇ ವೆಜಿಟೇರಿಯನ್ಸ್. ಯಾಕಂದ್ರೆ ಪ್ರೋಟೀನ್ ತಿಂತಾ ಇಲ್ಲ. ಬಾಡಿ ಡಸಂಟ್ ನೀಡ್ ಸೋ ಮಚ್ ಆಫ್ ಕಾರ್ಬ್ಸ್. ಬಾಡಿ ಡಸಂಟ್ ನೀಡ್ ಸೋ ಮಚ್ ಆಫ್ ಎಸ್ಟ್ರೋಜನ್ ಹಾರ್ಮೋನ್ಸ್. ಮತ್ತೆ ವೆಜಿಟೇರಿಯನ್ಸ್ ನೀವೇನೆಲ್ಲ ಫುಡ್ ಸಜೆಸ್ಟ್ ಮಾಡ್ತೀರಾ? ಅಂದ್ರೆ ಆದಷ್ಟು ನಾನು ಎಷ್ಟೇ ವೆಜಿಟೇರಿಯನ್ ಅವ್ರಿಗೆ ಈಗ ಸಜೆಸ್ಟ್ ಏನ್ ಮಾಡೋದು ಅಂದ್ರೆ ಅಟ್ಲೀಸ್ಟ್ ಎಗ್ ಆದ್ರೂ ತಿನ್ನಿ, ತುಂಬಾ ಒಳ್ಳೇದಾಗತ್ತೆ ಅಂತ ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ. ಇಲ್ಲ ನಾನು ಎಗ್ಗು ತಿನ್ನಲ್ಲ ಅಂದಾಗ ದೆನ್ ಐ ವಿಲ್ ಟೆಲ್ ಪ್ರೋಟೀನ್ ತಗೊಳ್ಳಿ ಅಂತ ಹೇಳ್ತೀನಿ. ಅಲ್ಲಿ ತನಕ ಯಾರಿಗೂ ಪ್ರೋಟೀನ್ ಸಜೆಸ್ಟ್ ಮಾಡೋದೇ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.